ಸ್ಮಾರ್ಟ್ ವಿಷನ್ನ ಎಲ್ಲ ವೀಕ್ಷಕರಿಗೂ ಡಾಕ್ಟರ್ ಗಂಗಾಧರ ವರ್ಮ ಮಾಡುವ ನಮಸ್ಕಾರಗಳು. ಸ್ಮಾರ್ಟ್ ವಿಷನ್ ಚಾನಲ್ ಒಂದು ಒಳ್ಳೆಯ ಆಶಯವನ್ನು ಇಟ್ಕೊಂಡು ನಮ್ಮ ಈ ದಾವಣಗೆರೆ ಹಾಗೂ ಕರ್ನಾಟಕ ಇದರ ಮೂಲಕ ಇಡೀ ದೇಶದ ಜನತೆ ಆರೋಗ್ಯವಂತರಾಗಬೇಕು ಅಂತಕ್ಕಂಥ ಒಂದು ಆಶಯವನ್ನು ಇಟ್ಕೊಂಡು ನನ್ನನ್ನು ಆರೋಗ್ಯದ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಈ ದಿನ ಕರೆದಿದ್ದರು. ಬಹಳ ಆದರದಿಂದ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಈ ದಿನ ಮುಖ್ಯವಾಗಿ ನಮ್ಮೆಲ್ಲರೂ ಕೂಡ ಪಾಲನೆ ಮಾಡಬೇಕಾದಂತಹ ಕೆಲವು ನಿಯಮಗಳನ್ನು ನಾವು ಮರೆತಿರೋದ್ರಿಂದ ಆರೋಗ್ಯ ಅಂತಕ್ಕಂಥದ್ದು ಇವತ್ತು ಅನಾರೋಗ್ಯದ ಸ್ಥಿತಿಯನ್ನು ತಲುಪ್ತಾ ಇದೆ. ಆರೋಗ್ಯ ಅಂತ ಬಂದಾಗ ಇದು ನಮ್ಮ ಕೈಯಲ್ಲಿಯೇ ಇದೆಯಾ ಅಥವಾ ಬೇರೆಯವರ ಬಳಿ ಇದೆಯಾ ಅನ್ನೋ ಪ್ರಶ್ನೆಗೆ ಸಾಮಾನ್ಯವಾಗಿ ಜನರು ಹೇಳೋದು ವೈದ್ಯರ ಬಳಿ ಹೋದರೆ ನಮಗೆ ಆರೋಗ್ಯ ಬರ್ತದೆ ಅಂತ. ನಿಜಾನಾ? ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಿ, ವೈದ್ಯರ ಬಳಿ ಹೋದರೆ ನಮಗೆ ಆರೋಗ್ಯ ಬರ್ತದಾ? ಕಂಟಿನ್ಯೂ ಮಾಡಿ. ವೈದ್ಯರ ಬಳಿ ಹೋದರೆ ನಮಗೆ ಆರೋಗ್ಯ ಬರ್ತದಾ? ವೈದ್ಯರ ಬಳಿ ನಮಗೇನಾದರೂ ಆರೋಗ್ಯ ಬರೋದಾದರೆ ನಮಗೆ ಅನಾರೋಗ್ಯ ಬಂದಾಗ ಒಂದು ಸರಿ ನಾವು ವೈದ್ಯರ ಹತ್ರ ಹೋಗ್ತೀವಿ, ಅನಾರೋಗ್ಯವನ್ನು ಆರೋಗ್ಯ ಸ್ಥಿತಿಗೆ ತಂದುಕೊಳ್ತೇವೆ. ಆಸ್ಪತ್ರೆಯಿಂದ ಮನೆಗೆ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಏನು ಪ್ರಾರ್ಥನೆ ಮಾಡ್ತೇವೆ? ಇನ್ನು ನಾನು ಈ ಡಾಕ್ಟ್ರ್ ಹತ್ರ ಹೋಗಬಾರ್ದು, ಯಾವುದೇ ರೀತಿಯ ಕಾಯಿಲೆ ಬರದಂಗೆ ನಮ್ಮನ್ನು ಕಾಪಾಡಪ್ಪ ಅಂತ. ಅಂದರೆ ಆರೋಗ್ಯ ಅಂತಕ್ಕಂಥದ್ದು ವೈದ್ಯರು ಕೊಡ್ತಕ್ಕಂಥದ್ದಲ್ಲ, ನಾವು ನಮ್ಮಲ್ಲಿ ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು. ಆರೋಗ್ಯ ಅಂದರೆ ಏನು? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವಸಂಸ್ಥೆಯ ಪ್ರಕಾರ, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸಮತೋಲನದಲ್ಲಿರುವ ಸ್ಥಿತಿಯನ್ನು ನಾವು ಆರೋಗ್ಯ ಅಂತ ಕರಿತೇವೆ. ಏನಪ್ಪ ಹಿಂಗಂದರೆ, ನಾರ್ಮಲ್ಲಾಗಿ ಈಗ ಯಾರೋ ಡಾಕ್ಟ್ರನ್ನ ಕರ್ಕೊಂಡು ಬಂದಾರಪ್ಪ, ಇವ್ರದ್ದೇ ಭಾಷೆಯಲ್ಲಿ ಮಾತಾಡಿದಾರಪ್ಪ ಅಂತ ಆಗೋದು ಬೇಡ. ನಿಮಗೂ ಕಾಮನ್ನಾಗಿ ಅರ್ಥ ಆಗುವ ರೀತಿಯಲ್ಲಿ ಅಂತ ಹೇಳಿದರೆ, ಈಗ ಸಾಮಾನ್ಯವಾಗಿ ಈಗ ಎಲ್ಲ ರೀತಿಯ ಟೆಸ್ಟ್ಗಳನ್ನು ಮಾಡ್ತಾರೆ. MRI ಆಗಿರ್ಬೋದು, CT ಆಗಿರ್ಬೋದು, ಬ್ಲಡ್ ಟೆಸ್ಟ್ ಆಗಿರ್ಬೋದು, ಜನರಲ್ ರೊಟೀನ್ ಚೆಕಪ್ ಅಂತ ಹೇಳಿ ಈಗೊಂದು ಫಾರ್ಮ್ಯಾಟೇ ಬಂದುಬಿಟ್ಟಿದೆ. ಇಡೀ ಫಾರ್ಮ್ಯಾಟನ್ನು ಚೆಕ್ ಮಾಡ್ತೇವೆ. ಎಲ್ಲ ರಿಪೋರ್ಟು ನಾರ್ಮಲ್ ಬಂತು ಅಂತ ಇಟ್ಕೊಳ್ಳೋಣ. ಎಲ್ಲ ರಿಪೋರ್ಟ್ ನಾರ್ಮಲ್ ಬಂದ ತಕ್ಷಣ ಅದು ಆರೋಗ್ಯನಾ? ಇಲ್ಲ. ಇವತ್ತು ನಾರ್ಮಲ್ ಬಂದಿದೆ, ನಾಳೆ ಏನಾಗ್ತದೋ ಗೊತ್ತಿಲ್ಲ. ಪಕ್ಕದವ್ರನ್ನ ನೋಡಿದರೆ ನನಗೆ ದ್ವೇಷ ಭಾಳ ಜಾಸ್ತಿ, ಅವನಿಗೆ ನೋಡಿದರೆ ಭಾಳ ಸಿಟ್ಟು, ಆರೋಗ್ಯವಂತನ? ಇಲ್ಲ. ದೈಹಿಕವಾಗಿ ಆರೋಗ್ಯವಂತ ಅಂತ ಅನ್ನಿಸ್ಕೊಳ್ಬೇಕಂದ್ರೆ ಕಾಯಿಲೆ ರಹಿತವಾದಂತಹ ಸ್ಥಿತಿಯನ್ನು ನಾವು ದೈಹಿಕವಾದ ಆರೋಗ್ಯ ಅಂತ ಕರಿಬೋದು. ಉಳಿದಿರ್ತಕ್ಕಂಥ ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ನಾವು ಆರೋಗ್ಯವನ್ನು ಮ್ಯಾನೇಜ್ ಮಾಡಬೇಕಾಗಿರ್ತದೆ. ಕಾಯಿಲೆಗಳು ಇವತ್ತು ಹೆಚ್ಚಾಗಿ ಬರಲಿಕ್ಕೆ ಮೂಲವಾದ ಕಾರಣ ಅಂತ ಕೇಳಿದರೆ ನಮ್ಮ ಬದಲಾದಂತಹ ಜೀವನ ಶೈಲಿ. ಬದಲಾದ ಪದಕ್ಕಿಂತನೂ ಚೆನ್ನಾಗಿ ಬಳಸಬೇಕು ಅಂದರೆ ನಮ್ಮ ಹಾಳಾದಂತಹ ಜೀವನ ಶೈಲಿ. ನಮ್ಮ ಪೂರ್ವಜರು ಬಹಳ ಚೆನ್ನಾಗಿ ಬದುಕ್ತಾಯಿದ್ರು. ಕಾರಣ ಏನು? ಅವರಲ್ಲಿ ಇದ್ದಂತಹ ಜ್ಞಾನ. ಇವತ್ತು ನಾವು ಬಹಳಷ್ಟನ್ನು ಓದಿರ್ಬೋದು, ಬಹಳಷ್ಟು ತಿಳ್ಕೊಂಡಿರ್ಬೋದು, ಆದರೆ ನಮ್ಮ ಜೀವನದ ವ್ಯವಸ್ಥೆಯನ್ನೇ ನಾವು ತಪ್ಪು ಮಾಡಿಕೊಂಡಿದ್ದೇವೆ. ಹಾಗಾಗಿ ಇವತ್ತು ಕಾಯಿಲೆಗಳ ಮೂಲವಾಗಿದ್ದೇವೆ. ರೈಟ್. ಆರೋಗ್ಯವನ್ನು ಪಡಿಬೇಕು ಅಂದರೆ ನಾವು ಮುಖ್ಯವಾಗಿ ಏನೆಲ್ಲ ಮಾಡಬೇಕು? ಆರೋಗ್ಯಕ್ಕೆ ಇದೊಂದು ಎಪಿಸೋಡ್ ಕಂಪ್ಲೀಟ್ ಆಗಲಿಕ್ಕಿಲ್ಲ. ಹಾಗಾಗಿ ಈ ದಿನ ನೀರಿನ ಬಗ್ಗೆ ನಾವು ಮಾತಾಡೋಣ. ನನಗೆ ಗೊತ್ತಿದ್ದು 3 ಮುಖ್ಯ ಜೀವನಾಧಾರಗಳು. ಯಾವುದೆಲ್ಲ? ಒಂದು, ಗಾಳಿ. ಗಾಳಿ ಯಾಕೆ ಮುಖ್ಯ ಜೀವನಾಧಾರ? ಗಾಳಿಯನ್ನು ತಗೊಳ್ತೇವೆ, ಹೊರಗೆ ಬಿಡುತ್ತೇವೆ. ಗಾಳಿ ಇಲ್ಲ ಅಂದರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೊದಲನೆಯ ಜೀವನಾಧಾರ ಗಾಳಿ. ಎರಡನೆಯ ಜೀವನಾಧಾರ ನೀರು. ನೀರು ಯಾಕೆ ಎರಡನೆಯ ಜೀವನಾಧಾರ? ಕೆಲವು ದಿನಗಳು ನೀರು ಸಿಗದೆ ಹೋದರೆ ಮನುಷ್ಯ ಬದುಕಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನಾವು ಅದನ್ನು ಎರಡನೆಯ ಜೀವನಾಧಾರ ಅಂತ ಕರೀತೇವೆ. ಮೂರನೆಯ ಜೀವನಾಧಾರ ಯಾವುದು? ಆಹಾರ. ಆಹಾರ ಯಾಕೆ ಮೂರನೆಯ ಜೀವನಾಧಾರ?
ಕೆಲವು ತಿಂಗಳುಗಳು ಆಹಾರ ಸಿಗದೇ ಹೋದರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೂರನೆಯ ಜೀವನಾಧಾರ. ಒಂದನೆಯ ಜೀವನಾಧಾರ ಗಾಳಿ. ಅದಂತೂ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಇದ್ದಿದ್ದರೆ ಅದನ್ನೂ ಕೂಡ ತಡಿ ಇವತ್ತು ಕೆಲಸ ಇದೆ ಆಮೇಲೆ ಬಂದು ಉಸಿರಾಡ್ತೀನಿ ಅಂತ ಹೇಳ್ತಿದ್ವೇನೋ. ಇದು ನಿಜವಾದ ಪರಿಸ್ಥಿತಿ ಇವತ್ತಿಂದು. ಹೇಗೋ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಹಾಗಾಗಿ ಗಾಳಿ ತನ್ನಷ್ಟಕ್ಕೆ ಬರುತ್ತೆ ಹೋಗುತ್ತೆ. ಮೊದಲನೇ ಜೀವನಾಧಾರ ಓಕೆ. ಎರಡನೆಯ ಜೀವನಾಧಾರ ನೀರು. ಕೇಳ್ತಾ ಇರೋ ಎಲ್ಲ ವೀಕ್ಷಕರಲ್ಲೂ ನನ್ನೊಂದು ಪ್ರಶ್ನೆ ಇದೆ, ಎಷ್ಟು ಜನ ನಾವು ನೀರಿಗೆ ಟೈಮ್ ಕೊಟ್ಟಿದ್ದೇವೆ? ಪ್ರಶ್ನೆಯೇ ಬಹಳ ವಿಚಿತ್ರ ಅನಿಸ್ಬೋದು ನಮಗೆ. ಏನಪ್ಪ ನೀರಿಗೆ ಟೈಮ್ ಕೊಡೋದೇನು? ಆಹಾರಕ್ಕೆ ಟೈಮ್ ಕೊಟ್ಟಿದ್ದೇವೆ, ಮೂರನೆಯ ಜೀವನಾಧಾರ. ಅದಕ್ಕೆ ಬೆಳಗ್ಗೆ ಟಿಫನ್ನು, ತಿಂಡಿ, ಟೀ ಟೈಮ್, ಕಾಫಿ ಟೈಮ್, ಸ್ನ್ಯಾಕ್ಸ್ ಟೈಮ್ ಎಷ್ಟು ಕೊಟ್ಟಿದ್ದೇವೆ ನೋಡಿ. ನೀರಿಗೆ ಎಲ್ಲಿ ಕೊಟ್ಟಿದ್ದೀವಿ? ಇಲ್ಲ. ಎಷ್ಟು ನೀರು ಕುಡಿಬೇಕು? 2, 3, 4, 5, 6, 7 ಹೇಳ್ತಾ ಹೋದರೆ ನಂಬರ್ ಬಹಳ ಜಾಸ್ತಿ ಆಗ್ತದೆ. ನಾರ್ಮಲ್ಲಾಗಿ ನಾವು ಕುಡಿತಕ್ಕಂಥ ನೀರಿನ ಪ್ರಮಾಣ ದೇಹದಿಂದ ಎಷ್ಟು ನೀರು ಹೊರಗೆ ಹೋಗುತ್ತೋ ಅಷ್ಟು ನೀರನ್ನು ನಾವು ಮತ್ತೆ ದೇಹಕ್ಕೆ ಸೇರಿಸಬೇಕು. ಯಾಕೆ ನೀರಿಗೆ ಇಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೋದು ನೀವು. ಆರೋಗ್ಯ ಮತ್ತು ನೀರು ಅಂದರೆ ನಮ್ಮ ಜೀವನಾಧಾರ ಏನಿದೆ ಅದು ಬಹಳಷ್ಟು ಲಿಂಕನ್ನು ಹೊಂದಿದೆ. ನಮ್ಮಲ್ಲಿ 2 ಮುಖ್ಯವಾದ ಸಿಸ್ಟಮ್ಗಳನ್ನು ನೋಡ್ತೇವೆ ಯಾವುದೇ ವೈದ್ಯಕೀಯ ಪದ್ಧತಿ ಅಂತ ಹೇಳಿದರೆ. ಒಂದನ್ನು ಔಷಧ ಸಹಿತವಾದ ಚಿಕಿತ್ಸಾ ಪದ್ಧತಿ ಅಂತೀವಿ, ಇನ್ನೊಂದನ್ನು ಔಷಧ ರಹಿತವಾದ ಚಿಕಿತ್ಸಾ ಪದ್ಧತಿ ಅಂತೀವಿ. ಔಷಧ ಸಹಿತ ಅಂದ್ರೇನು? ಈಗ ನೋಡಿರಿ, ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ. ಹಳೆ ಕಾಲದಲ್ಲಿ ಈಗ ಒಂದು 15-20 ವರ್ಷದ ಮುಂಚೆ ಯಾರಾದರೂ ಇಬ್ಬರು ಫ್ರೆಂಡ್ಸ್ ಸಿಕ್ಕರು ಅಂದರೆ ಏನು ಕೇಳ್ತಿದ್ರು? ತಿಂಡಿ ಆಯಿತಾ, ಊಟ ಆಯಿತಾ ಕೇಳ್ತಿದ್ರು. ಈಗಿನವ್ರು ಯಾರಾದರೂ ಸಿಕ್ಕರು ಅಂದರೆ ಸಾಮಾನ್ಯದಲ್ಲಿ ಏನು ಕೇಳ್ತಾರೆ? ಊಟ ಆದಮೇಲೆ ಇನ್ಸುಲಿನ್ ತೊಗೊಂಡ್ಯಾ, ಟೈಮಿಗೆ ಟ್ಯಾಬ್ಲೆಟ್ ತೊಗೊಳ್ತಾ ಇದೆಯಾ? ಎರಡೂ ಕೂಡ ಕರೆಕ್ಟಾದ ಸಿಸ್ಟಮ್ಮೆ. ಒಂದು ಆಹಾರವನ್ನು ಔಷಧಿಯ ರೂಪದಲ್ಲಿ ತೊಗೊಳ್ತಕ್ಕಂಥದ್ದು, ಇನ್ನೊಂದನ್ನು ಔಷಧಿಯನ್ನೇ ಆಹಾರದ ರೂಪದಲ್ಲಿ ತೊಗೊಳ್ತಕ್ಕಂಥದ್ದು. ಇವೆರಡೂ ಕೂಡ ಆರೋಗ್ಯವನ್ನು ಮೇಂಟೈನ್ ಮಾಡ್ತದೆ. ಆಹಾರವನ್ನು ಔಷಧಿಯ ರೂಪದಲ್ಲಿ ತೊಗೊಳ್ಳೋದು ಅಥವಾ ಔಷಧಿಯನ್ನೇ ನಾವು ಆಹಾರದ ರೂಪದಲ್ಲಿ ಬಳಸ್ತಕ್ಕಂಥದ್ದು. ಏನಿದು ಔಷಧಿಗಳು ಅಂದರೆ ದೇಹಕ್ಕೆ ಅವಶ್ಯ ಮಾಡಿಕೊಳ್ತಕ್ಕಂತಹ ಸಿಸ್ಟಮನ್ನು ನಾವು ಔಷಧಿ ಅಂತ ಕರಿತೇವೆ. ಆಹಾರ ಅಂತ ಬಂದರೆ ಅದಕ್ಕೆ ಮುಖ್ಯವಾಗಿ ನಾವು ನೀರು ಮತ್ತು ಆಹಾರವನ್ನು ಮಾತಾಡಬೇಕಾಗ್ತದೆ. ನೀರು ದೇಹವನ್ನು ಶುಭ್ರಗೊಳಿಸ್ತಕ್ಕಂಥ ಪ್ರಕ್ರಿಯೆ. ಆಹಾರ ದೇಹಕ್ಕೆ ಶಕ್ತಿಯನ್ನು ಕೊಡುವ ಪ್ರಕ್ರಿಯೆ ಆದರೆ ದೇಹವನ್ನು ಶುಭ್ರಗೊಳಿಸ್ತಕ್ಕಂತಹ ಪ್ರಕ್ರಿಯೆ ನೀರು. ಈ ಔಷಧರಹಿತ ಚಿಕಿತ್ಸಾ ಪದ್ಧತಿ ಅಂತ ಹೇಳಿದರೆ ಅದು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ. ಔಷಧ ಸಹಿತ ಅಂದರೆ ಅಲೋಪತಿ ಆಗಿರ್ಬೋದು, ಆಯುರ್ವೇದ ಆಗಿರ್ಬೋದು, ಯುನಾನಿ ಆಗಿರ್ಬೋದು, ಸಿದ್ಧ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು. ಇವೆಲ್ಲವೂ ಕೂಡ ಔಷಧಿಯನ್ನು ಟೈಮ್ ಟು ಟೈಮ್ ಕೊಟ್ಟು ನಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಅಥವಾ ಅನಾರೋಗ್ಯದಿಂದ ಆರೋಗ್ಯ ಸ್ಥಿತಿಗೆ ತರಲಿಕ್ಕೆ ಕಾರಣವಾಗ್ತಕ್ಕಂತಹ ಚಿಕಿತ್ಸಾ ಪದ್ಧತಿಗಳು. ಔಷಧ ರಹಿತವಾದ ಚಿಕಿತ್ಸಾ ಪದ್ಧತಿ ಅಂತ ಹೇಳಿದರೆ ಅದು ಕೇವಲ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ. ಪ್ರಕೃತಿ ಚಿಕಿತ್ಸೆಯಲ್ಲಿ ಒಂದು ಸಿದ್ಧಾಂತ ಇದೆ, ಕಾಯಿಲೆಗಳು ಬರಲಿಕ್ಕೆ ಒಂದು ಮೂಲ ಸಿದ್ಧಾಂತ. ಮೂಲ ಸಿದ್ಧಾಂತ ಏನು? ದೇಹದಲ್ಲಿ ಯಾವುದೇ ರೀತಿಯ ಕಶ್ಮಲಗಳು ಸೇರಿಕೊಂಡ್ರೆ ಅದರಿಂದ ಮನುಷ್ಯನಿಗೆ ಕಾಯಿಲೆ ಬರ್ತದೆ. ಏನಪ್ಪ ಇದು ಕಶ್ಮಲಗಳು? ನಮ್ಮ ದೇಹದಲ್ಲಿ ಈಗ ನಿಮಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ಒಂದು ರೂಮ್ ಇರ್ತದೆ, ರೂಮ್ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇಡ್ತೇವೆ. ಒಂದು ವಾರ ಆದಮೇಲೆ ಆ ರೂಮನ್ನು ಬಂದು ನೋಡ್ತೇವೆ. ಏನೆಲ್ಲ ಕಾಣಬಹುದು ನಮಗೆ? ಸ್ವಲ್ಪ ಧೂಳು ಅಷ್ಟೆ, ಇದರ ಮೇಲೆ ಏನು ಕಾಣಲ್ಲ. ಈಗ ಇನ್ನೊಂದು ಎಕ್ಸಾಂಪಲ್, ಅದೇ ರೀತಿಯಲ್ಲಿ ಅದೇ ರೂಮಿಗೆ ನಾವೆಲ್ಲರೂ ಕೂಡ ಒಂದು 10 ಜನ ಬಾಳೆಹಣ್ಣನ್ನು ತಿಂದು ಅದರ ಒಳಗೆ ಸಿಪ್ಪೆಯನ್ನು ಬಿಸಾಕಿ ಕ್ಲೋಸ್ ಮಾಡಿ ಹೋಗ್ತೇವೆ. ಒಂದು ವಾರ ಬಿಟ್ಟು ಬಂದು ನೋಡ್ತೇವೆ. ಏನು ಕಾಣುತ್ತೆ ನಮಗೆ? ಸೊಳ್ಳೆ, ನೊಣ, ಜರ್ಮ್ಸ್, ಫಂಗಸ್ಸು, ರೈಟ್, ಇವೆಲ್ಲವೂ ಕೂಡ ನಮಗೆ ಕಾಣಿಸ್ತದೆ. ಅಂತ ಹೇಳಿದರೆ ಈ ಕ್ರಿಮಿಗಳೇನಿದ್ದಾವೆ ಇವುಗಳು ಆ ನಮ್ಮ ಕಶ್ಮಲಕ್ಕೆ ಬೆಳೆದಂತಹವು. ಈ ದಿನ ನಾವು ಜರ್ಮ್ ಥಿಯರಿ ಆಫ್ ಡಿಸೀಸನ್ನು ನಂಬ್ತಾ ಇದ್ದೇವೆ. ಅಂದರೆ ಕಾಯಿಲೆಗಳು ನಮಗೆ ಕ್ರಿಮಿಗಳಿಂದ ಬರ್ತದೆ ಅಂತ. ಕ್ರಿಮಿಗಳು ದೇಹದ ಒಳಗೆ ಬರಲಿಕ್ಕೆ ಕಾರಣ ಏನು? ದೇಹದಲ್ಲಿ ಕ್ರಿಮಿಗಳನ್ನು ಬೆಳೆಸ್ತಕ್ಕಂತಹ ಮಣ್ಣು ಅಥವಾ ಕಶ್ಮಲ ಉಳ್ಕೊಂಡಾಗ ಅದರಿಂದ ಅವು ಜನರೇಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ರೀತಿಯಲ್ಲಿ ಆ ರೂಮನ್ನು ಕ್ಲೀನಾಗಿ ಇಟ್ಟಾಗ
ನಮಗೆ ಯಾವುದೇ ರೀತಿಯ ಜರ್ಮ್ಸ್ ಕಾಣಲಿಲ್ವೋ, ಯಾವಾಗ ಬಾಳೆಹಣ್ಣಿನ ಸಿಪ್ಪೆಯನ್ನು ಹಾಕಿದಾಗ ಜರ್ಮ್ಸ್ಗಳು ಕಂಡುವೋ, ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿ ದೇಹ ಯಾವಾಗ ಶುಭ್ರವಾಗಿ ಇರ್ತದೋ ಆಗ ನಮಗೆ ಯಾವುದೇ ರೀತಿಯ ಕ್ರಿಮಿಗಳು ಬರೋದಿಲ್ಲ. ದೇಹ ಯಾವಾಗ ಶುಭ್ರ ಇಲ್ಲವೋ ಆಗ ಕ್ರಿಮಿಗಳು ದೇಹದಲ್ಲಿ ಬರ್ತದೆ. ಆ ಕ್ರಿಮಿಗಳು ರೋಗಕ್ಕೆ ಕಾರಣ ಆಗ್ತದೆ. ಮೂಲವಾಗಿ ಯಾವುದರಿಂದ ಕಾಯಿಲೆ ಬಂದಿದೆ? ದೇಹದಲ್ಲಿ ಉಳಿದಂತಹ ಕಶ್ಮಲಗಳು. ಈ ಕಶ್ಮಲವನ್ನು ದೇಹದಿಂದ ಹೊರಹಾಕುವುದರಿಂದ ದೇಹ ಸಂಪೂರ್ಣ ಕ್ಲೀನ್ ಆಗ್ತದೆ. ಎಲ್ಲ ರೀತಿಯ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಜೊತೆಯಲ್ಲಿ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ದೇಹದಲ್ಲಿ 4 ಮುಖ್ಯವಾಗಿ ವಿಸರ್ಜನಾಂಗಗಳಿದ್ದಾವೆ. ಒಂದು ಚರ್ಮ, ಬೆವರಿನ ರೂಪದಲ್ಲಿ ಕಶ್ಮಲವನ್ನು ದೇಹದಿಂದ ಹೊರಹಾಕುವ ಪ್ರಕ್ರಿಯೆ ಮಾಡ್ತದೆ. ಎರಡನೆಯದು ಕಿಡ್ನಿಗಳು, ಮೂತ್ರದ ರೂಪದಲ್ಲಿ ದೇಹದಲ್ಲಿರ್ತಕ್ಕಂಥ ಕಶ್ಮಲವನ್ನು ಹೊರಹಾಕ್ತದೆ. ಮೂರನೇದು ಕರಳು, ಮಲದ ರೂಪದಲ್ಲಿ ದೇಹದಲ್ಲಿರ್ತಕ್ಕಂಥ ಕಶ್ಮಲಗಳನ್ನು ಹೊರಹಾಕುತ್ತೆ. ನಾಲ್ಕನೇದು ಶ್ವಾಸಕೋಶಗಳು, ಗಾಳಿಯ ರೂಪದಲ್ಲಿ ದೇಹದ ಕಶ್ಮಲಗಳನ್ನು ಹೊರಹಾಕುತ್ತೆ. ಈ 4 ಅವಯವಗಳು ಯಾವಾಗ ಕರೆಕ್ಟಾಗಿ ಕೆಲಸ ಮಾಡ್ತಾ ಹೋಗುತ್ತೋ ಮನುಷ್ಯನಿಗೆ ಯಾವುದೇ ರೀತಿಯ ಕಾಯಿಲೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಚರ್ಮರೋಗ ಅಥವಾ ಶ್ವಾಸಕೋಶದ ರೋಗ ಅಥವಾ ಮಲಬದ್ಧತೆ ಈ ಥರ ನಾನು ಹೇಳ್ತಾ ಇಲ್ಲ. ಈ 4 ಅವಯವಗಳು ದೇಹಕ್ಕೆ ಯಾವುದೇ ರೀತಿಯ ಕಾಯಿಲೆಗಳನ್ನು ಬರದಂತೆ ನೋಡ್ಕೊಳ್ತವೆ. ಹಾಗಾಗಿ ಇವನ್ನು ನಾವೇನಂತ ಕರಿತೇವೆ? ವಿಸರ್ಜನಾಂಗಗಳು ಅಂತ ಕರಿತೇವೆ. ಈ ವಿಸರ್ಜನಾಂಗಗಳು ಕ್ಲೀನ್ ಮಾಡ್ಕೊಳ್ಬೇಕು ಅಥವಾ ದೇಹವನ್ನು ಕ್ಲೀನ್ ಮಾಡಬೇಕು ಅಂದರೆ ನಮಗೆ ಮೂಲವಾಗಿ ಬೇಕಾದಂಥದ್ದು ನೀರು. ಹಾಗಾಗಿ ಎರಡನೇ ಜೀವನಾಧಾರವಾದ ನೀರಿಗೆ ನಾವು ಹೆಚ್ಚಿನದಾದ ಮಹತ್ವವನ್ನು ಕೊಟ್ಟು ಅದಕ್ಕೆ ಒಂದು ಟೈಮನ್ನು ಫಾಲೋ ಮಾಡ್ತಾ ಹೋದರೆ ನಮಗೆ ಎಲ್ಲ ರೀತಿಯ ಕಾಯಿಲೆಗಳಿಂದ ನಾವು ಹೊರಬರಲಿಕ್ಕೆ ಸಾಧ್ಯ ಆಗ್ತದೆ. ಯಾವ ರೀತಿಯಲ್ಲಿ ತಗೊಳ್ಬೇಕು ಈ ನೀರನ್ನು? ಮೊದಲನೆಯದು, ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ತಗೊಳ್ಳೋದು, ಉಷಾಪಾನಂ. ನೀರು ಮತ್ತು ಆಹಾರದ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಇದೇ ಚಾನಲನ್ನು ವೀಕ್ಷಿಸ್ತಾ ಇರಿ. ಮುಂದೆ ಬರ್ತಕ್ಕಂತಹ ಭಾಗದಲ್ಲಿ ನೀರು ಮತ್ತು ಆಹಾರ ಯಾವ ರೀತಿಯಲ್ಲಿ ನಮ್ಮ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರ್ತದೆ, ಯಾವ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅನ್ನೋದನ್ನು ತಿಳಿಸ್ತೇನೆ. ಧನ್ಯವಾದಗಳು.